ಆತ್ಮೀಯ ಸ್ನೇಹಿತರೆ, MNS ಅಕಾಡೆಮಿಗೆ ಸ್ವಾಗತ. ಸ್ನೇಹಿತರೆ, ಮುಂಬರುವ ನೇಮಕಾತಿ ಪರೀಕ್ಷೆಗಳಾದಂಥ SDA ಮತ್ತು FDIಗೆ ಹಾಗೆಯೇ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅತ್ಯಂತ ಉಪಯುಕ್ತವಾಗುವ ಸಾಮಾನ್ಯ ಜ್ಞಾನದ ಟಾಪ್ 50 ಪ್ರಶ್ನೆಗಳನ್ನು ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡೋಣ. ದಯವಿಟ್ಟು ನಮ್ಮ ಈ ವಿಡಿಯೋವನ್ನು ಕೊನೆಯವರೆಗೂ ವೀಕ್ಷಿಸಿ. ನಮ್ಮ ಪ್ರಯತ್ನ ಇಷ್ಟವಾದಲ್ಲಿ ನಮ್ಮ MNS ಅಕಾಡೆಮಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆಯೇ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ? ಇದು ಒಂದು ಪ್ರಾದೇಶಿಕ ಅಭಿವೃದ್ಧಿ ಬ್ಯಾಂಕ್. 1966ರಲ್ಲಿ ಸ್ಥಾಪನೆಯಾಯಿತು. ವಿಶ್ವ ಬ್ಯಾಂಕಿನ ಸಹಾಯಕ ಬ್ಯಾಂಕ್ ಆಗಿದೆ. ಏಷ್ಯಾದಲ್ಲಿ ಸಾಮಾಜಿಕ ಮತ್ತು ಆರ್ಥಿಕ ಅಭಿವೃದ್ಧಿಯನ್ನು ಸಾಧಿಸುವ ಗುರಿಯನ್ನು ಹೊಂದಿದೆ. ಈ 4 ಹೇಳಿಕೆಗಳಲ್ಲಿ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಅಥವಾ ADBಗೆ ಸಂಬಂಧಪಟ್ಟಂತಹ ಹೇಳಿಕೆ ಮೇಲಿನ ಎಲ್ಲವೂ. ಮೇಲಿನ 4 ಹೇಳಿಕೆಗಳು ಸಮೇತ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕಿಗೆ ಸಂಬಂಧಿಸಿದೆ. 2ನೇ ಪಂಚವಾರ್ಷಿಕ ಯೋಜನೆಯ ರೂಪುರೇಷೆಯನ್ನು ಸಿದ್ಧಪಡಿಸಿದವರು ಯಾರು? ಇದಕ್ಕೆ ಸರಿ ಉತ್ತರ PC ಮಹಲೋನೋಬಿಸ್ ಎನ್ನುವಂಥವರು 2ನೇ ಪಂಚವಾರ್ಷಿಕ ಯೋಜನೆಯ ರೂಪುರೇಷೆಯನ್ನು ರೂಪಿಸ್ತಾರೆ. 1956ರಿಂದ 1961ರವರೆಗೆ ಈ ಒಂದು 2ನೇ ಪಂಚವಾರ್ಷಿಕ ಯೋಜನೆ ಜಾರಿಯಲ್ಲಿತ್ತು. ಇದರ ಮೇನ್ ಫೋಕಸ್ ಭಾರತದಲ್ಲಿ ಕೈಗಾರಿಕೆಗಳನ್ನು ಅಭಿವೃದ್ಧಿಗೊಳಿಸುವುದಾಗಿತ್ತು. ನಬಾರ್ಡ್ ಅನ್ನು ಈ ಕೆಳಗಿನ ಯಾವ ಸಮಿತಿಯ ಶಿಫಾರಸ್ಸಿನಂತೆ ಸ್ಥಾಪನೆ ಮಾಡಲಾಯಿತು? ಇದಕ್ಕೆ ಸರಿಯಾದಂಥ ಉತ್ತರ ಶಿವರಾಮನ್ ಕಮಿಟಿ. 1982 ಜುಲೈ 12ರಂದು ಈ ಒಂದು ಬ್ಯಾಂಕನ್ನು ಸ್ಥಾಪನೆ ಮಾಡಲಾಯಿತು. ನ್ಯಾಷನಲ್ ಬ್ಯಾಂಕ್ ಫಾರ್ ಅಗ್ರಿಕಲ್ಚರ್ ಅಂಡ್ ರೂರಲ್ ಡೆವಲಪ್ಮೆಂಟ್ ಅಂತ ಇದರ ಪೂರ್ಣ ವಿಸ್ತೃತ ರೂಪ. ಈ ಒಂದು ನಬಾರ್ಡ್ ಬ್ಯಾಂಕನ್ನು B ಶಿವರಾಮನ್ ಕಮಿಟಿಯ ಶಿಫಾರಸ್ಸಿನ ಅನ್ವಯ ಸ್ಥಾಪನೆ ಮಾಡಲಾಯಿತು. ಒಪೆಕ್ ಎಂಬುದು ಏನು? OPEC. ಪೆಟ್ರೋಲಿಯಂ ರಫ್ತು ಮಾಡುವ ದೇಶಗಳ ಸಂಘಟನೆಯಾಗಿದೆ. 13 ದೇಶಗಳು ಸೇರಿಕೊಂಡು ಪೆಟ್ರೋಲಿಯಂ ರಫ್ತು ಮಾಡುವಂಥ ದೇಶಗಳ ಒಕ್ಕೂಟವನ್ನು 1960ರಲ್ಲಿ ಸ್ಥಾಪನೆಯನ್ನು ಮಾಡಿಕೊಳ್ತವೆ. ಇದರ ಒಂದು ಹೆಡ್ ಕ್ವಾರ್ಟರ್ ವಿಯೆನ್ನಾದಲ್ಲಿದೆ. ಆಸ್ಟ್ರಿಯಾದ ವಿಯೆನ್ನಾದಲ್ಲಿ ನಾವು ಕಾಣ್ತೇವೆ. ಪೆಟ್ರೋಲಿಯಂ ಬೇರೆ ಬೇರೆ ದೇಶಗಳಿಗೆ ರಫ್ತು ಮಾಡುವಂಥ ದೇಶಗಳ ಒಕ್ಕೂಟವಾಗಿದೆ. ಆರ್ಗನೈಸೇಷನ್ ಆಫ್ ಪೆಟ್ರೋಲಿಯಂ ಎಕ್ಸ್ಪೋರ್ಟ್ ಕಂಟ್ರೀಸ್. ಸಂಸದೀಯ ಪದ್ಧತಿ ಮತ್ತು ದ್ವಿಸದನಗಳ ಬಗ್ಗೆ ವಿಷಯವನ್ನು ಯಾವ ಸಂವಿಧಾನದಿಂದ ಎರವಲು ಪಡೆಯಲಾಗಿದೆ? ಬ್ರಿಟನ್ ಸಂವಿಧಾನದಿಂದ. ಸಂಸತ್ ವ್ಯವಸ್ಥೆಯ ಪದ್ಧತಿ ಮತ್ತು ದ್ವಿಸದನಗಳ ಬಗ್ಗೆ ಮಾಹಿತಿಯನ್ನು ನಾವು ಈ ಒಂದು ಸಂವಿಧಾನದಿಂದ ಎರವಲಾಗಿ ಪಡೆದು ನಮ್ಮ ಸಂವಿಧಾನದಲ್ಲಿ ಅಳವಡಿಕೆಯನ್ನು ಮಾಡಲಾಗಿದೆ. ಭಾರತ ದೇಶದ ಪ್ರಗತಿಗೆ ಈ ಕೆಳಗಿನ ಯಾವ ಅಂಶ ಮಾರಕವಾಗಿದೆ? ಸಾಕ್ಷರತೆಯ ಶೇಕಡಾವಾರು ಪ್ರಮಾಣ ಕಡಿಮೆ ಇರುವುದು, ನಿರುದ್ಯೋಗ ಪ್ರಮಾಣ ಅಧಿಕವಾಗಿರುವುದು, ಜನನದ ಪ್ರಮಾಣ ಹೆಚ್ಚಾಗಿರುವುದು. ಒಂದು ದೇಶ ಪ್ರಗತಿಯನ್ನು ಹೊಂದಲಿಕ್ಕೆ ಅಥವಾ ಭಾರತ ದೇಶ ಪ್ರಗತಿಯನ್ನು ಹೊಂದಲಿಕ್ಕೆ ಮಾರಕವಾಗಿರುವ ಅಪೋಸಿಟ್ ಆಗಿರುವಂತಹ ಅಂಶಗಳು ಮೇಲಿನ ಎಲ್ಲವೂ. ಸಾಕ್ಷರತೆಯ ಪ್ರಮಾಣ ಕಡಿಮೆ ಇರೋದು, ನಿರುದ್ಯೋಗ ಪ್ರಮಾಣ ಜಾಸ್ತಿ ಇರುವುದು, ಹಾಗೆಯೇ ಜನನದ ಪ್ರಮಾಣ ಹೆಚ್ಚಿರುವುದು ಕೂಡ ನಮ್ಮ ದೇಶ ಪ್ರಗತಿಯನ್ನು ಅಂದುಕೊಂಡ ಮಟ್ಟಕ್ಕೆ ಆಗದೇ ಇರೋದಕ್ಕೆ ಕಾರಣಗಳಾಗಿದ್ದಾವೆ. ಆಗ್ಮಾರ್ಕ್ ಎಂಬುದು ಈ ಕೆಳಗಿನ ಯಾವುದನ್ನು ಸೂಚಿಸುತ್ತದೆ? ಕೃಷಿ ಉತ್ಪಾದನೆಯ ಗುಣಮಟ್ಟವನ್ನು ದೃಢೀಕರಿಸುವಂತಹ ಮೊಹರು. ಕೃಷಿ ಉತ್ಪನ್ನಗಳೇನಿದ್ದಾವೆ ಆ ಉತ್ಪನ್ನಗಳ ಗುಣಮಟ್ಟವನ್ನು ಪರೀಕ್ಷಿಸಿ ಅವುಗಳ ಮೇಲೆ ಹಾಕುವಂತಹ ಮೊಹರ್ ಏನಿದೆ ಅದನ್ನು ಆಗ್ಮಾರ್ಕ್ ಅಂತ ಕರಿತೀವಿ. ಅರ್ಥಶಾಸ್ತ್ರಕ್ಕೆ ಮೊದಲು ನೊಬೆಲ್ ಪ್ರಶಸ್ತಿ ನೀಡಲಾದ ವರ್ಷ ಯಾವುದು? 1969. ರಾಗ್ನಾರ್ ಫ್ರಿಸ್ಟ್ ಮತ್ತು ಜಾನ್ ಟಿನ್ಬರ್ಗೆನ್ ಎನ್ನುವಂಥವರಿಗೆ 1969ರಲ್ಲಿ ಮೊಟ್ಟ ಮೊದಲ ಬಾರಿಗೆ ಅರ್ಥಶಾಸ್ತ್ರ ವಿಭಾಗದಲ್ಲಿ ನೊಬೆಲ್ ಪ್ರಶಸ್ತಿಯನ್ನು ನೀಡಲಾಯಿತು. ಅತಿ ದೀರ್ಘಾವಧಿಗೆ ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿದವರು ಯಾರು? ಭಾರತದಲ್ಲಿ ಅತಿ ಹೆಚ್ಚು ವರ್ಷ ಮುಖ್ಯಮಂತ್ರಿಯಾಗಿದ್ದಂಥವರು. ಸರಿ ಉತ್ತರ ಆಯ್ಕೆ 4 ಪವನ್ ಕುಮಾರ್ ಚಾಮ್ಲಿಂಗ್. 1994ರಿಂದ 2019ರವರೆಗೆ ಸಿಕ್ಕಿಂ ಮುಖ್ಯಮಂತ್ರಿಯಾಗಿ 24 ವರ್ಷಗಳ ಕಾಲ ಮುಖ್ಯಮಂತ್ರಿಯಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಈ ಹಿಂದೆ ಪಶ್ಚಿಮ ಬಂಗಾಳದ ಮಾಜಿ ಮುಖ್ಯಮಂತ್ರಿ ಜ್ಯೋತಿ ಬಸು ದೀರ್ಘಾವಧಿಯ ಮುಖ್ಯಮಂತ್ರಿಯಾಗಿದ್ದರು, 23 ವರ್ಷ. ಆದರೆ ಅವರ ದಾಖಲೆಯನ್ನು ಸಮೇತ ಈಗ ಸರಿಗಟ್ಟಿ ಪವನ್ ಕುಮಾರ್ ಚಾಮ್ಲಿಂಗ್ ಅತಿ ಹೆಚ್ಚು ವರ್ಷ ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿದಂತಹ ವ್ಯಕ್ತಿಯಾಗಿದ್ದಾರೆ. ತಂಬಾಕು ವಿರೋಧಿ ದಿನವನ್ನು ಯಾವಾಗ ಆಚರಿಸುವರು? ಮೇ 31,
ತಂಬಾಕು ವಿರೋಧಿ ದಿನವಾಗಿದೆ. ಭಾರತದ ಪ್ರಮಾಣಿತ ವೇಳೆಯನ್ನು ನಿರ್ಧರಿಸುವ ರೇಖಾಂಶ ಯಾವುದು? 22 ಡಿಗ್ರಿ ಪೂರ್ವ ರೇಖಾಂಶ. ಉತ್ತರ ಪ್ರದೇಶದ ಅಲಹಾಬಾದ್ ಮೇಲೆ ಹಾದು ಹೋಗಿರುವಂತಹ ಈ ಒಂದು ರೇಖಾಂಶವನ್ನು ಆಧಾರವಾಗಿಟ್ಟುಕೊಂಡು ಭಾರತದ ಪ್ರಮಾಣಿತ ವೇಳೆಯನ್ನು ನಿರ್ಧಾರ ಮಾಡಲಾಗಿದೆ. ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್. ಇದು ಗ್ರೀನ್ವಿಚ್ ಮೀನ್ ಟೈಮ್ಗಿಂತ ಅಂದರೆ GMTಗಿಂತ 5.5 ತಾಸು ಮುಂದಿದೆ. ಬ್ರಹ್ಮಪುತ್ರ ನದಿಯು ಭಾರತದಿಂದ ಬಾಂಗ್ಲಾದೇಶದಲ್ಲಿ ಹರಿಯುತ್ತದೆ. ಅಲ್ಲಿ ಈ ನದಿಯನ್ನು ಯಾವ ಹೆಸರಿನಿಂದ ಕರೆಯುವರು? ಜಮುನಾ ನದಿ ಅಂತೇಳಿ ಬ್ರಹ್ಮಪುತ್ರ ನದಿಯನ್ನು ಬಾಂಗ್ಲಾದೇಶದಲ್ಲಿ ಕರೆಯುವರು. ಶೇರ್ ಶಾ ನಿರ್ಮಿಸಿದ್ದ ಗ್ರಾಂಡ್ ಟ್ರಂಕ್ ರಸ್ತೆಯ ಕುರಿತು ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ. ಇದನ್ನು ಸರ್ಕಿ ಆಜಂ ಎಂದು ಕರೆಯುತ್ತಿದ್ದರು. ಇವು ಬಂಗಾಳದಿಂದ ಸಿಂಧೂ ಕಣಿವೆಯವರೆಗೂ ವ್ಯಾಪಿಸಿದ್ದವು. ಈ ಮೇಲಿನ 2 ಹೇಳಿಕೆಗಳನ್ನು ಗಮನಿಸಿದ ಮೇಲೆ ಮೂರನೇ ಆಯ್ಕೆ 1 ಮತ್ತು 2 ತಪ್ಪಾದ ಹೇಳಿಕೆಗಳು, ಅಂದರೆ ಮೇಲ್ಕೊಟ್ಟಿರುವಂಥ ಹೇಳಿಕೆಗಳು ಸರಿಯಾದಂಥ ಹೇಳಿಕೆಗಳಲ್ಲ. 4ನೇದು 2 ಹೇಳಿಕೆಗಳು ಸರಿಯಾಗಿವೆ. ಯಾವುದು ಸರಿ ಉತ್ತರ? 2 ಹೇಳಿಕೆಗಳು ಸರಿಯಾಗಿವೆ. ಅಂದರೆ ಶೇರ್ ಶಾ ನಿರ್ಮಿಸಿದ್ದಂತಹ ಗ್ರಾಂಡ್ ಟ್ರಂಕ್ ರಸ್ತೆಗಳನ್ನು ಸರಕ್ ಹಿ ಆಜಂ ಅಂತ ಕರಿತಾ ಇದ್ರು. ಇವು ಬಂಗಾಳದಿಂದ ಸಿಂಧೂ ಕಣಿವೆಯವರೆಗೂ ವ್ಯಾಪಿಸಿದ್ದವು. ಅಕ್ಬರ್ ಮತ್ತು ಹೇಮು ನಡುವೆ ಜರುಗಿದಂತಹ ಯುದ್ಧ ಯಾವುದು? 1ನೇ ಪಾಣಿಪತ್, 2ನೇ ಪಾಣಿಪತ್, 3ನೇ ಪಾಣಿಪತ್, ಹಲ್ದಿಘಾಟ್ ಕದನ. ಸರಿಯಾದ ಉತ್ತರ 2ನೇ ಪಾಣಿಪತ್ ಕದನ. ಅಕ್ಬರನು ಅಧಿಕಾರಕ್ಕೆ ಬಂದಾಗ ಮೊಘಲರ ಆಡಳಿತವನ್ನು ವಿರೋಧಿಸಿದವನು ಹೇಮು. ಈತ ದೆಹಲಿಯನ್ನು ವಶಪಡಿಸಿಕೊಂಡಿರ್ತಾನೆ. ಆ ಸಂದರ್ಭದಲ್ಲಿ ಅಕ್ಬರ್ ಜಲಂಧರ್ನಲ್ಲಿ ಇರ್ತಾನೆ. ಹೀಗಾಗಿ ಅಕ್ಬರನು ಹೇಮುವಿನೊಂದಿಗೆ ಯುದ್ಧವನ್ನು ಮಾಡಲು ಪಾಣಿಪತ್ಗೆ ಆಗಮನವನ್ನು ಮಾಡ್ತಾನೆ. 1556 ನವೆಂಬರ್ 5ರಂದು ಈ ಒಂದು ಯುದ್ಧ ನಡೆಯುತ್ತೆ. ಇದರಲ್ಲಿ ಹೇಮು ಪರಾಭವಗೊಳ್ತಾನೆ. ಅಕ್ಬರನು ಸ್ಥಾಪಿಸಿದ ಹೊಸ ಧರ್ಮ ಯಾವುದು? ಇದು ಕೂಡ ಬಹುಮುಖ್ಯ ಪ್ರಶ್ನೆ, ಅಕ್ಬರನ ಜೀವನಕ್ಕೆ ಸಂಬಂಧಪಟ್ಟ ಹಾಗೆ. ದೀನ್ ಹಿ ಅದಾಲತ್, ದೀನ್ ಹಿ ವಜೀರಾತ್, ದೀನ್ ಹಿ ಇಲಾಹಿ, ದೀನ್ ಹಿ ಅಕ್ಬರಿ. ಸರಿಯಾದ ಉತ್ತರ ದೀನ್ ಹಿ ಇಲಾಹಿ. ಅಕ್ಬರನು ಸ್ಥಾಪಿಸಿದಂತಹ ಹೊಸ ಮತ ಅಥವಾ ಹೊಸ ಧರ್ಮದ ಹೆಸರು ದೀನ್ ಹಿ ಇಲಾಹಿ ಎಂಬುದಾಗಿತ್ತು. ಮೊದಲ ಪ್ರಶ್ನೆ ಸರಿಯಾಗಿ ಹೊಂದಿಸಿ. ಇಲ್ಲಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ನ ಅಧಿವೇಶನಗಳು ಮತ್ತು ಅವುಗಳು ನಡೆದಂತಹ ಸ್ಥಳಗಳನ್ನು ಕೊಟ್ಟಿದ್ದಾರೆ. 1885, 1907, 1916, 1920 ಈ ಇಸ್ವಿಗಳಲ್ಲಿ ಯಾವ್ಯಾವ ಸ್ಥಳದಲ್ಲಿ ಕಾಂಗ್ರೆಸ್ ಅಧಿವೇಶನಗಳು ನಡೆದವು ಅಂತ ನೋಡೋದಾದರೆ ಸರಿಯಾದ ಜೋಡಣೆ 1885ರಲ್ಲಿ ಮೊಟ್ಟಮೊದಲ ಕಾಂಗ್ರೆಸ್ ಅಧಿವೇಶನ ನಡೆಯುತ್ತೆ ಮುಂಬೈನಲ್ಲಿ. ಅದಾದ ನಂತರ 1907 ಸೂರತ್, 1916 ಲಕ್ನೋ, 1920 ನಾಗ್ಪುರದಲ್ಲಿ ಈ ಸಮ್ಮೇಳನಗಳು ನಡೆದವು. ಮೊದಲ ಬಾರಿಗೆ ಯಾವ ರಾಜ್ಯವು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ಸಿದ್ಧಾಂತದ ಅಡಿಯಲ್ಲಿ ಬ್ರಿಟಿಷರ ಸ್ವಾಧೀನಕ್ಕೊಳಪಟ್ಟಿತು? ಮಹಾರಾಷ್ಟ್ರದ ಸತಾರಾ. 1848ರಲ್ಲಿ ಲಾರ್ಡ್ ಡಾಲ್ಹೌಸಿಯು ಭಾರತದಲ್ಲಿ ಜಾರಿಗೆ ತಂದಂತಹ ನೀತಿ ದತ್ತು ಮಕ್ಕಳಿಗೆ ರಾಜ್ಯವಾಳುವ ಹಕ್ಕಿಲ್ಲ. ಈ ಒಂದು ಸಿದ್ಧಾಂತದ ಪ್ರಕಾರ ಬ್ರಿಟಿಷರ ವಶವಾದಂತಹ ಮೊಟ್ಟ ಮೊದಲ ಸಂಸ್ಥಾನ ಸತಾರಾ. ಅದಾದ ನಂತರ ಜೈಪುರ್, ಸಂಬಲ್ಪುರ್, ಉದಯ್ಪುರ್, ಝಾನ್ಸಿ, ಮೈಸೂರು ಸಂಸ್ಥಾನಗಳು ಸಮೇತ ಇದರ ಅಡಿಯಲ್ಲಿ ಬ್ರಿಟಿಷರ ವಶವಾಗಿದ್ದವು. ಈ ಕೆಳಗಿನ ಯಾವ ಘಟನೆ ರವೀಂದ್ರನಾಥ್ ಟಾಗೋರ್ ತಮ್ಮ ನೈಟ್ಹುಡ್ ಬಿರುದು ಹಿಂತಿರುಗಿಸಲು ಕಾರಣವಾಯಿತು? ಇದಕ್ಕೆ ಬಹುಮುಖ್ಯ ಕಾರಣ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡವನ್ನು ವಿರೋಧಿಸಿ ಬ್ರಿಟಿಷರು ನೀಡಿದ್ದಂತಹ ನೈಟ್ಹುಡ್ ಪದವಿಯನ್ನು ರವೀಂದ್ರನಾಥ್ ಟ್ಯಾಗೋರ್ ರವರು ಹಿಂತಿರುಗಿಸ್ತಾರೆ. ಅದರಂತೆ ಮಹಾತ್ಮ ಗಾಂಧೀಜಿಯವರು ಕೂಡ ಕೈಸರ್ ಹಿ ಹಿಂದ್ ಎಂಬುವಂಥ ಬಿರುದನ್ನು ಕೂಡ ಹಿಂತಿರುಗಿಸ್ತಾರೆ. ಸರಿ ಹೊಂದಿಸಿ. 1857ರಲ್ಲಿ ದಂಗೆ ನಡೆದಂತಹ ಪ್ರಮುಖ ನಾಯಕರು ಮತ್ತು ಅವರುಗಳ ಸ್ಥಳಗಳನ್ನು ಕೊಟ್ಟಿದ್ದಾರೆ. ಸರಿಯಾದ ಹೊಂದಾಣಿಕೆಯನ್ನು ನೋಡೋಣ. ಕನ್ವರ್ ಸಿಂಗ್ ಬಿಹಾರ, ನಾನಾ ಸಾಹೇಬ್ ಕಾನ್ಪುರ್, ಹಜರತ್ ಬೇಗಂ ಮಹಲ್ ಲಕ್ನೋ, ಹಾಗೆಯೇ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಅಂತಲೇ ಕರಿತೀವಿ, ರಾಣಿ ಲಕ್ಷ್ಮೀಬಾಯಿ ಝಾನ್ಸಿ. ವೈದ್ಯನಾಥನ್ ವರದಿಯು ಯಾವುದಕ್ಕೆ ಸಂಬಂಧಿಸಿದೆ? ಇದು ಸಹಕಾರಿ ಕ್ಷೇತ್ರದ ಸುಧಾರಣೆಗೆ ಸಂಬಂಧಪಟ್ಟಂತೆ ವರದಿಯನ್ನು ನೀಡಲಿಕ್ಕೆ ಎ ವೈದ್ಯನಾಥನ್ ರವರ ನೇತೃತ್ವದಲ್ಲಿ ನೇಮಿಸಲಾದಂತಹ ಒಂದು
ಸಮಿತಿಯಾಗಿದೆ. ಈ ಒಂದು ಸಮಿತಿಯು ಸಹಕಾರ ಸಂಘಗಳ ರಚನೆ, ಅವುಗಳ ಕಾರ್ಯವಿಧಾನಗಳ ಬಗ್ಗೆ ಅತ್ಯಂತ ಮಹತ್ವವಾದಂಥ ವರದಿಯನ್ನು ಸರ್ಕಾರಕ್ಕೆ ನೀಡಿತ್ತು. ಭಾರತದ ಕಂಟ್ರೋಲರ್ ಮತ್ತು ಆಡಿಟರ್ ಜನರಲ್ ರವರ ವರದಿಯನ್ನು ಪರಿಶೀಲಿಸುವ ಸಮಿತಿ ಯಾವುದು? ಆಯ್ಕೆ 1 ಸಾರ್ವಜನಿಕ ಲೆಕ್ಕಪತ್ರ ಸಮಿತಿ ಅಂತ ಕರಿತೀವಿ, ಮೆಂಬರ್ಸ್ ಆಫ್ ಪಬ್ಲಿಕ್ ಅಕೌಂಟ್ಸ್ ಕಮಿಟಿ ಅಂತೇಳಿ. ಇದರಲ್ಲಿ 22 ಜನ ಸದಸ್ಯರಿದ್ದು 15 ಜನ ಲೋಕಸಭೆಯಿಂದ ಮತ್ತು 7 ಜನ ರಾಜ್ಯಸಭೆಯಿಂದ ಸದಸ್ಯರನ್ನು ಈ ಒಂದು ಸಾರ್ವಜನಿಕ ಲೆಕ್ಕಪತ್ರ ಸಮಿತಿಯಲ್ಲಿ ಸೇರಿಸಲಾಗಿರುತ್ತದೆ. ಈ ಒಂದು ಸಮಿತಿಯು ಭಾರತದ ಕಂಟ್ರೋಲರ್ ಮತ್ತು ಆಡಿಟರ್ ಜನರಲ್ ನೀಡಿರುವಂಥ ವರದಿಯನ್ನು ಪರಿಶೀಲನೆಯನ್ನು ಮಾಡ್ತಾರೆ. ವಿಜಯರವರ ಯಾವ ಕೃತಿಗೆ 2019ರಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರೆತಿದೆ? ಆಯ್ಕೆ 4 ಕುದಿ ಹೆಸರು ಎನ್ನುವಂತಹ ಅವರ ಆತ್ಮಚರಿತ್ರೆಗೆ ಡಾಕ್ಟರ್ ವಿಜಯರವರಿಗೆ 2019ರ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕನ್ನಡ ವಿಭಾಗದಲ್ಲಿ ದೊರೆತಿದೆ. ಮುಂದಿನ ಪ್ರಶ್ನೆ, ನಕ್ಷತ್ರಾಕಾರದ ತಳವಿನ್ಯಾಸದ ದೇವಾಲಯಗಳನ್ನು ನಿರ್ಮಿಸಿದಂಥ ರಾಜವಂಶ ಯಾವುದು? ಆಯ್ಕೆ 2 ಹೊಯ್ಸಳ ವಂಶ. ಕಾಲಾವಧಿ ಕ್ರಿಸ್ತಶಕ 1000ರಿಂದ 1346ರವರೆಗೆ ಇವರು ದಕ್ಷಿಣ ಭಾರತದ ಅನೇಕ ಪ್ರದೇಶಗಳನ್ನು ಆಳಿದಂಥವರು. ಹೊಯ್ಸಳ ಸಾಮ್ರಾಜ್ಯದ ರಾಜಧಾನಿ ದ್ವಾರಸಮುದ್ರವಾಗಿತ್ತು. ಹಾಸನ ಜಿಲ್ಲೆಯಲ್ಲಿ ಇದು ಇದೆ. ಇವರು ಬಹುಮುಖ್ಯವಾಗಿ ತಮ್ಮ ದೇವಾಲಯಗಳನ್ನು ನಕ್ಷತ್ರಾಕಾರದ ತಳವಿನ್ಯಾಸ ಹಾಗೂ ಎತ್ತರವಾದ ಜಗಲಿಯ ಮೇಲೆ ಬಳಪದ ಕಲ್ಲುಗಳನ್ನು ಬಳಸಿ ನಿರ್ಮಾಣವನ್ನು ಮಾಡಿದ್ದರು. ಕಂದು ಕ್ರಾಂತಿ ಮಸಾಲೆ ಪದಾರ್ಥಗಳ ಉತ್ಪಾದನೆಗೆ ಸಂಬಂಧಿಸಿದೆ. ಹಾಗಾದರೆ ನೀಲಿ ಕ್ರಾಂತಿ ಯಾವುದಕ್ಕೆ ಸಂಬಂಧಿಸಿದೆ? ಮೀನಿನ ಉತ್ಪಾದನೆಗೆ ಸಂಬಂಧಪಟ್ಟ ಹಾಗೆ ಸರ್ಕಾರ ಕೈಗೊಂಡಂತಹ ಕ್ರಾಂತಿಕಾರಕ ಯೋಜನೆಯನ್ನು ನೀಲಿ ಕ್ರಾಂತಿ ಎನ್ನುವಂಥ ಹೆಸರಿನಿಂದ ಕರೆಯಲಾಗಿದೆ. ಮಾನವ ಸಂಪನ್ಮೂಲ ಎಂದರೇನು? ಹ್ಯೂಮನ್ ರಿಸೋರ್ಸ್ ಅಂತ ಕರಿತೀವಿ. ಉತ್ಪಾದನೆಯಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳುವಂತಹ ಜನರನ್ನು ನಾವು ಮಾನವ ಸಂಪನ್ಮೂಲ ಅಂತ ಕರಿತೀವಿ. ಈ ಕೆಳಗಿನ ಯಾವ ದೇಶದಲ್ಲಿ ಅತಿ ಹೆಚ್ಚು ಸೌರಶಕ್ತಿ ಉತ್ಪಾದಿಸಲಾಗುತ್ತದೆ? ಇಡೀ ಪ್ರಪಂಚದಲ್ಲಿ ಅತಿ ಹೆಚ್ಚು ಸೌರಶಕ್ತಿಯನ್ನು ಉತ್ಪಾದಿಸುವಂತಹ ದೇಶ ಚೀನಾ ದೇಶಕ್ಕೆ ಈ ಒಂದು ಮನ್ನಣೆ ಸಿಕ್ಕಿದೆ. ಇಡೀ ಪ್ರಪಂಚದಲ್ಲಿ ಅತಿ ಹೆಚ್ಚು ಸೌರಶಕ್ತಿಯನ್ನು ಉತ್ಪಾದನೆ ಮಾಡುವಂತಹ ದೇಶ ಚೀನಾ ದೇಶವಾಗಿದ್ದು, ಕ್ರಮವಾಗಿ ಚೀನಾ ಮೊದಲ ಸ್ಥಾನ, USA 2ನೇ ಸ್ಥಾನ, ಜಪಾನ್ 3ನೇ ಸ್ಥಾನ, ಭಾರತ 4ನೇ ಸ್ಥಾನದಲ್ಲಿ ಸೌರಶಕ್ತಿ ಉತ್ಪಾದನೆಯಲ್ಲಿ ಇದೆ. ಇವುಗಳಲ್ಲಿ ಯಾವುದು SL ಭೈರಪ್ಪನವರ ಕಾದಂಬರಿ ಅಲ್ಲ? 4 ಕಾದಂಬರಿಗಳನ್ನು ಕೊಟ್ಟಿದ್ದಾರೆ. ಇದರಲ್ಲಿ ಒಂದು ಕಾದಂಬರಿ ಭೈರಪ್ಪನವರು ಬರೆದಿಲ್ಲ. ನಾಯಿನೆರಳು, ಮರಳಿ ಮಣ್ಣಿಗೆ, ಭಿತ್ತಿ, ಮತದಾನ. ಇದರಲ್ಲಿ ಮರಳಿ ಮಣ್ಣಿಗೆ SL ಭೈರಪ್ಪನವರ ಕಾದಂಬರಿ ಅಲ್ಲ. ನಾಯಿನೆರಳು, ಭಿತ್ತಿ, ಮತದಾನ ಇವು SL ಭೈರಪ್ಪನವರ ಕಾದಂಬರಿಗಳಾಗಿದ್ದು, ಮರಳಿ ಮಣ್ಣಿಗೆ ಶಿವರಾಮ ಕಾರಂತರವರ ಪ್ರಸಿದ್ಧ ಕಾದಂಬರಿಯಾಗಿದೆ. ಈ ಕೆಳಗಿನವುಗಳಲ್ಲಿ ಯಾವ ಹಿಮಾಲಯ ಪರ್ವತ ಶ್ರೇಣಿ ಭಾರತದಲ್ಲಿದೆ? ನಂದಾದೇವಿ, ಧವಳಗಿರಿ, ಅನ್ನಪೂರ್ಣ, ಮೌಂಟ್ ಎವರೆಸ್ಟ್. ಇದರಲ್ಲಿ ಭಾರತದಲ್ಲಿ ಕಂಡುಬರುವಂತಹ ಹಿಮಾಲಯ ಪರ್ವತ ಶ್ರೇಣಿಯ ಒಂದು ಭಾಗ ನಂದಾದೇವಿ ಆಗಿದೆ. ಉತ್ತರಾಖಂಡ್ ರಾಜ್ಯದಲ್ಲಿ ಈ ಒಂದು ಪರ್ವತ ಶ್ರೇಣಿಯನ್ನು ನಾವು ಕಾಣ್ತೇವೆ. ಇನ್ನುಳಿದಂತೆ ಧವಳಗಿರಿ, ಅನ್ನಪೂರ್ಣ, ಮೌಂಟ್ ಎವರೆಸ್ಟ್ ನೇಪಾಳ ದೇಶದಲ್ಲಿ ಕಂಡುಬರುವಂತಹ ಹಿಮಾಲಯ ಪರ್ವತದ ಭಾಗಗಳಾಗಿದ್ದಾವೆ ಅಥವಾ ಪರ್ವತ ಶ್ರೇಣಿಗಳಾಗಿದ್ದಾವೆ. ವಿಶ್ವದ ಮೊದಲ ಹಸಿರುಮನೆ ಅನಿಲ ಮಾನಿಟರಿಂಗ್ ಉಪಗ್ರಹದ ಹೆಸರೇನು? ಇಬುಕಿ ಎಂಬುದು ವಿಶ್ವದ ಮೊದಲ ಹಸಿರುಮನೆ ಅನಿಲವನ್ನು ಮಾನಿಟರಿಂಗ್ ಮಾಡುವಂತಹ ಉಪಗ್ರಹವಾಗಿದೆ. ಇದು ಮೂಲತಃ ಜಪಾನ್ ದೇಶದ್ದಾಗಿದ್ದು, ಜಪಾನ್ ದೇಶದ ಬಾಹ್ಯಾಕಾಶ ಸಂಸ್ಥೆಯಾದಂತಹ ಜೆಕ್ಸಾ, ಜಪಾನ್ ಏರೋಸ್ಪೇಸ್ ಎಕ್ಸ್ಪ್ಲೋರೇಷನ್ ಏಜೆನ್ಸಿ ಉಡಾವಣೆ ಮಾಡಿರುವಂತಹ ಉಪಗ್ರಹವಾಗಿದ್ದು, ಇದು ಭೂಮಿಯ ಮೇಲಿನ ಹಸಿರು ಮನೆ ಅನಿಲಗಳ ಮೇಲೆ ಗಮನವನ್ನು ಇರಿಸೋದಕ್ಕೋಸ್ಕರ ಇದನ್ನು ಸಂಶೋಧನೆಯ ಉದ್ದೇಶದಿಂದ ಉಡಾವಣೆ ಮಾಡಲಾಗಿದೆ. ಈ ಕೆಳಗಿನವುಗಳಲ್ಲಿ ಯಾವ ದೇಶ ಭಾರತದ ಅತಿದೊಡ್ಡ ರಫ್ತು ಮಾರುಕಟ್ಟೆಯಾಗಿದೆ? EU ಅಥವಾ ಐರೋಪ್ಯ ಒಕ್ಕೂಟ ಅಂತ ಏನು ಕರಿತೀವಿ, ಅವು ಐರೋಪ್ಯ ಒಕ್ಕೂಟದಲ್ಲಿ ಬರುವಂತಹ ದೇಶಗಳು ಭಾರತದ ಅತಿದೊಡ್ಡ ರಫ್ತು ಮಾರುಕಟ್ಟೆಯ ದೇಶಗಳಾಗಿದ್ದಾವೆ. ಓಜೋನ್ ಪದರ ವಾಯುಮಂಡಲದ ಯಾವ ವಲಯದಲ್ಲಿದೆ? ಉಷ್ಣವಲಯ, ಪರಿವರ್ತನಾ ವಲಯ, ಬಾಹ್ಯಮಂಡಲ, ಸಮೋಷ್ಣ ಮಂಡಲ. ಇದಕ್ಕೆ ಸರಿ ಉತ್ತರ ಸಮೋಷ್ಣ ಮಂಡಲದಲ್ಲಿ ನಾವು ಓಜೋನ್ ಪದರವನ್ನು ಕಾಣ್ತೇವೆ. ವಾಯುಮಂಡಲವನ್ನು ಪ್ರಮುಖವಾಗಿ 5 ವಲಯಗಳಾಗಿ ವಿಂಗಡಣೆಯನ್ನ ಮಾಡ್ತೇವೆ. ಅದರಲ್ಲಿ 2ನೇ ಭಾಗದಲ್ಲಿ ಬರುವಂತಹ ಸಮೋಷ್ಣ ಮಂಡಲದಲ್ಲಿ ಭೂಮಿಯ ಮೇಲಿನ ಜೀವಿಗಳನ್ನು ರಕ್ಷಿಸುವಂತಹ ಓಜೋನ್ ಪದರವನ್ನು ಕಾಣುತ್ತೇವೆ.
ಈ ಕೆಳಗಿನವುಗಳಲ್ಲಿ ಯಾವುದು ಓಜೋನ್ ಸವಕಳಿಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ? ಅಂದ್ರೆ ಓಜೋನ್ ಪದರ ನಾಶವಾಗಲಿಕ್ಕೆ ಪ್ರಮುಖ ಪಾತ್ರವನ್ನು ವಹಿಸುವಂಥದ್ದು ಯಾವುದು? ಹೈಡ್ರೋಜನ್, ಕಾರ್ಬನ್, ಕ್ಲೋರಿನ್, ಫ್ಲೋರಿನ್. ಸರಿ ಉತ್ತರ ಕ್ಲೋರಿನ್. ಇದು ಓಜೋನ್ ಪದರವನ್ನ ಸವಕಳಿ ಅಥವಾ ನಾಶವನ್ನು ಮಾಡಲಿಕ್ಕೆ ಅತ್ಯಂತ ಪ್ರಮುಖವಾಗಿ ಪಾತ್ರವನ್ನು ವಹಿಸುತ್ತದೆ. 2019ರಲ್ಲಿ ಪ್ರಧಾನಮಂತ್ರಿಯವರು ಭೂತಾನ್ ದೇಶದಲ್ಲಿ ಯಾವ ಕಾರ್ಡ್ ಅನ್ನ ಬಿಡುಗಡೆಗೊಳಿಸಿದರು? ನೀಡಿರುವಂತದರಲ್ಲಿ ರುಪೇ ಕಾರ್ಡ್ ಅನ್ನ ಭಾರತದ ಪ್ರಧಾನಮಂತ್ರಿಯವರು 2ನೇ ಬಾರಿಗೆ ಭೂತಾನ್ ದೇಶಕ್ಕೆ ಭೇಟಿಯನ್ನು ನೀಡಿದರೆ ಆಗಸ್ಟ್ 2019ರಲ್ಲಿ. ಆ ಸಂದರ್ಭದಲ್ಲಿ ಭಾರತದ ರುಪೇ ಕಾರ್ಡ್ ಅನ್ನ ಅಲ್ಲಿ ಬಿಡುಗಡೆ ಮಾಡುತ್ತಾರೆ. ಉದಯ್ ಎಕ್ಸ್ಪ್ರೆಸ್ ಎಂಬ ಡಬಲ್ ಡೆಕ್ಕರ್ ರೈಲು ಏನಿದೆ ಈ ಕೆಳಗಿನ ಯಾವ 2 ಸ್ಥಳಗಳ ಮಧ್ಯೆ ಸಂಚರಿಸುತ್ತದೆ? ವಿಶಾಖಪಟ್ಟಣಂ ಮತ್ತು ವಿಜಯವಾಡ, ಬೆಂಗಳೂರು ಮತ್ತು ಕೊಯಂಬತ್ತೂರು. 1 ಮತ್ತು 2 ಇವುಗಳಲ್ಲಿ ಯಾವುದೂ ಅಲ್ಲ. ಉದಯ್ ಎಕ್ಸ್ಪ್ರೆಸ್ ಎಂಬಂತಹ ಡಬಲ್ ಡೆಕ್ಕರ್ ಏನಿದೆ ಅದು ವಿಶಾಖಪಟ್ಟಣ ಮತ್ತು ವಿಜಯವಾಡಕ್ಕೂ ಸಂಚರಿಸುತ್ತೆ, ಹಾಗೆಯೇ ಬೆಂಗಳೂರು ಮತ್ತು ಕೊಯಂಬತ್ತೂರಿಗೂ ಕೂಡ ಸಂಚಾರವನ್ನ ಮಾಡುತ್ತದೆ. ಇವರುಗಳಲ್ಲಿ ಯಾರು ರಾಜ್ಯದ ರಾಜ್ಯಪಾಲರನ್ನ ನೇಮಿಸುತ್ತಾರೆ? ಅತ್ಯಂತ ಸುಲಭದ ಪ್ರಶ್ನೆ. ಎಲ್ಲ ರಾಜ್ಯಗಳ ರಾಜ್ಯಪಾಲರನ್ನ ನೇಮಕ ಮಾಡುವಂತಹ ಅಧಿಕಾರ ಭಾರತದ ರಾಷ್ಟ್ರಪತಿಗಳಿಗಿದೆ. ಭಾರತದ ರಾಷ್ಟ್ರಪತಿಯಾಗಲು ಇರಬೇಕಾದ ಕನಿಷ್ಠ ವಯೋಮಿತಿ ಎಷ್ಟು? 35 ವರ್ಷಗಳು. ಭಾರತ ರಾಷ್ಟ್ರಪತಿಯಾಗಲಿಕ್ಕೆ ಆಯ್ಕೆಯನ್ನು ಬಯಸುವಂತಹ ವ್ಯಕ್ತಿಗಳು ಕನಿಷ್ಠ ವಯೋಮಿತಿ 35 ವರ್ಷ ವಯಸ್ಸನ್ನ ಹೊಂದಿರಬೇಕು. ರಾಷ್ಟ್ರಪತಿಗಳಿಗಿರುವ ಕ್ಷಮಾದಾನದ ಅಧಿಕಾರದ ಬಗ್ಗೆ ವಿವರಿಸುವ ಸಂವಿಧಾನದ ವಿಧಿ ಯಾವುದು? 72ನೆಯ ವಿಧಿ. ಸಂವಿಧಾನದ 5ನೇ ಭಾಗದಲ್ಲಿ ಬರುವಂತಹ 72ನೆಯ ವಿಧಿ ಏನಿದೆ, ಯಾವುದಾದರೂ ಭಾರತ ದೇಶದ ಯಾವುದೇ ನ್ಯಾಯಾಲಯವು ಒಬ್ಬ ಅಪರಾಧಿಗೆ ನೀಡಿರುವ ಶಿಕ್ಷೆಯನ್ನು ಕಡಿಮೆ ಮಾಡುವ ಅಥವಾ ಕ್ಷಮಾದಾನವನ್ನು ನೀಡುವಂತಹ ಅಧಿಕಾರವನ್ನು ರಾಷ್ಟ್ರಪತಿ ಹೊಂದಿದ್ದಾರೆ ಎನ್ನುವಂಥದ್ದು 72ನೆಯ ವಿಧಿ ತಿಳಿಸುತ್ತದೆ. ಭಾರತ ಸಂವಿಧಾನದ 8ನೇ ಶೆಡ್ಯೂಲ್ನಲ್ಲಿ ಎಷ್ಟು ಭಾಷೆಗಳಿವೆ? ಅಧಿಕೃತ ಭಾಷೆಗಳು ಅಂತ ಕರಿತೀವಿ. 22 ಭಾಷೆಗಳು ಅಧಿಕೃತ ಭಾಷೆಗಳು ಅಂತೇಳಿ 8ನೇ ಅನುಸೂಚಿಯಲ್ಲಿ ಸೂಚಿಸಲಾಗಿದೆ. ಕರ್ನಾಟಕದ ವಿಧಾನಸಭೆಯಲ್ಲಿ ಎಷ್ಟು ನಾಮನಿರ್ದೇಶಿತ ಸದಸ್ಯರಿದ್ದಾರೆ? ಸರಿ ಉತ್ತರ 1 ಅಥವಾ ಒಬ್ಬರು ನಾಮನಿರ್ದೇಶಿತ ಸದಸ್ಯರು ವಿಧಾನಸಭೆಯಲ್ಲಿ ಇರ್ತಾರೆ. ಆಂಗ್ಲೋ ಇಂಡಿಯನ್ ಸಮುದಾಯಕ್ಕೆ ಸೇರಿದಂತ ವ್ಯಕ್ತಿಯನ್ನ ಆಯ್ಕೆ ಮಾಡ್ತಾರೆ ರಾಜ್ಯಪಾಲರು. ಹೀಗಾಗಿ ನಾಮನಿರ್ದೇಶಿತ ಸದಸ್ಯರ ಸಂಖ್ಯೆ ವಿಧಾನಸಭೆಯಲ್ಲಿ ಒಬ್ಬರು. ಜಪಾನ್ನ ಶಾಸಕಾಂಗವನ್ನು ಯಾವ ಹೆಸರಿನಿಂದ ಕರೆಯುವರು? ಇದು ಅನೇಕ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಪುನರಾವರ್ತನೆಯಾಗಿರುವಂತಹ ಪ್ರಶ್ನೆ. ಜಪಾನ್ನ ಶಾಸಕಾಂಗವನ್ನ ಡಯಟ್ ಎನ್ನುವಂತ ಹೆಸರಿನಿಂದ ಕರೆಯುತ್ತಾರೆ. ಮೊಬೈಲ್ ಫೋನ್ಗಳಿಂದ ಉತ್ಪತ್ತಿಯಾಗುವ ಈ ತ್ಯಾಜ್ಯಗಳಲ್ಲಿ, ಈ ವೇಸ್ಟ್ ಅಂತ ಕರಿತೀವಿ, ಎಲೆಕ್ಟ್ರಾನಿಕ್ ವೇಸ್ಟ್, ಈ ಕೆಳಗಿನ ಯಾವ ಲೋಹದ ಹೇರಳವಾಗಿದೆ? ಸೊ ಮೊಬೈಲ್ ತ್ಯಾಜ್ಯಗಳಿಂದ ಅತಿ ಹೆಚ್ಚು ಈ ತ್ಯಾಜ್ಯ ಏನು ಬರುತ್ತೆ ಅದರಲ್ಲಿರುವಂತಹ ಲೋಹ ತಾಮ್ರವಾಗಿದೆ. ಇನ್ನು ಚೀನಾದ ನಂತರ ಅತಿ ಹೆಚ್ಚು ಮೊಬೈಲ್ಗಳನ್ನು ಬಳಕೆ ಮಾಡುವಂತಹ ದೇಶ ಭಾರತ ದೇಶವಾಗಿದೆ. ಈ ಕೆಳಗಿನವರಲ್ಲಿ ಯಾರು ಭಾರತದ ಮುಖ್ಯ ಚುನಾವಣಾ ಆಯುಕ್ತರನ್ನ ನೇಮಿಸುವರು? ಇದಕ್ಕೂ ಕೂಡ ಸರಿ ಉತ್ತರ ಆಯ್ಕೆ 1 ರಾಷ್ಟ್ರಪತಿಗಳು. ಭಾರತದ ಮುಖ್ಯ ಚುನಾವಣಾ ಆಯುಕ್ತರು ಆಯಾ ರಾಜ್ಯಗಳ ರಾಜ್ಯಪಾಲರು ಹಾಗೆಯೇ ಭಾರತದ ಮುಖ್ಯ ನ್ಯಾಯಮೂರ್ತಿಗಳನ್ನು ಕೂಡ ನೇಮಕ ಮಾಡುವಂತವರು ರಾಷ್ಟ್ರಪತಿಗಳಾಗಿರುತ್ತಾರೆ. ಈ ಕೆಳಗಿನವುಗಳಲ್ಲಿ ಯಾವುದು ಭಾರತದಲ್ಲಿ ಮ್ಯೂಚುವಲ್ ಫಂಡ್ಗಳನ್ನು ನಿಯಂತ್ರಿಸುತ್ತದೆ? RBI, ಸೆಬಿ, ನಬಾರ್ಡ್, ಆಂಪಿ. ಸರಿ ಉತ್ತರ ಸೆಬಿ. ಸ್ಟಾಕ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಎನ್ನುವಂತಹ ಸಂಸ್ಥೆ ಏನಿದೆ ಇದು ಭಾರತದಲ್ಲಿ ಮ್ಯೂಚುವಲ್ ಫಂಡ್ ಅಥವಾ ಪಾರಸ್ಪರಿಕ ನಿಧಿಗಳನ್ನು ಭಾರತದ ಬಂಡವಾಳ ಮಾರುಕಟ್ಟೆಯ ನಿಯಂತ್ರಕನಾಗಿ ಇದು ಕೆಲಸವನ್ನ ಮಾಡುತ್ತದೆ. ಭಾರತದಲ್ಲಿ RTGS ವಹಿವಾಟಿನ ಮೇಲಿರುವಂತಹ ಮಿತಿ ಏನು? ಯಾವುದೇ ಮಿತಿ ಇರುವುದಿಲ್ಲ. RTGS ಅಂದ್ರೆ ಇದರ ಪೂರ್ಣ ರೂಪ ರಿಯಲ್ ಟೈಮ್ ಗ್ರಾಸ್ ಸೆಟಲ್ಮೆಂಟ್ ಅಂತ ಕರಿತೀವಿ. ಬ್ಯಾಂಕುಗಳ ವಹಿವಾಟಿನಲ್ಲಿ ಹಣವನ್ನು ಒಂದು ಬ್ಯಾಂಕಿನಿಂದ ಇತರೆ ಯಾವುದೇ ಬ್ಯಾಂಕುಗಳಿಗೆ ಹಣವನ್ನು ವರ್ಗಾವಣೆ ಮಾಡುವಂತಹ ಪ್ರಕ್ರಿಯೆಯನ್ನ RTGS ಅಂತ ಕರಿತೀವಿ. ಇದಕ್ಕೆ ವರ್ಗಾವಣೆ ಮಾಡುವಂತಹ ಮಿತಿ ಏನಿದೆ ಮೊತ್ತ, ಅದಕ್ಕೆ ಯಾವುದೇ ಮಿತಿ ಇರುವುದಿಲ್ಲ. ಈ ಕೆಳಗಿನವುಗಳಲ್ಲಿ ಯಾವುದು ವೈರಲ್ ರೋಗವಲ್ಲ? ಏಡ್ಸ್, ಎಬೋಲಾ, ಸಾರ್ಸ್ ಮೇಲಿನ ಯಾವುದೂ ಅಲ್ಲ. ಸರಿ ಉತ್ತರ ಆಯ್ಕೆ 4. ಅಂದ್ರೆ ಇವೆಲ್ಲವೂ ಸಮೇತ ಒಬ್ಬರಿಂದ ಮತ್ತೊಬ್ಬರಿಗೆ ಹರಡುವಂತಹ ರೋಗಗಳಾಗಿದ್ದು ಕೊಟ್ಟಿರುವಂತಹ ಆಯ್ಕೆಗಳಲ್ಲಿ ವೈರಲ್ ರೋಗವಲ್ಲದ್ದು ಯಾವುದೂ ಇಲ್ಲ.
ಭಾರತದ ಬ್ಯಾಂಕಿಂಗ್ ರಚನೆಯಲ್ಲಿ ಕೊನೆಯ ರೆಸಾರ್ಟ್ನ ಸಾಲಗಾರ ಅಂತ ಯಾರನ್ನ ಕರೀತಾರೆ ಅಥವಾ ಯಾವ ಬ್ಯಾಂಕ್ ಅನ್ನ ಕರೀತಾರೆ? ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, RBI, ಎಕ್ಸಿಮ್ ಬ್ಯಾಂಕ್, ಯೂನಿಯನ್ ಬ್ಯಾಂಕ್. ಸರಿ ಉತ್ತರ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಕರಿತೀವಿ. 1949 ಜನವರಿ 1ರಂದು ರಾಷ್ಟ್ರೀಕರಣಗೊಂಡಂತಹ ಈ ಒಂದು ಬ್ಯಾಂಕ್ ಏನಿದೆ ಎಲ್ಲಾ ಬ್ಯಾಂಕ್ಗಳ ಬ್ಯಾಂಕ್ ಅಂತಾನೂ ಕೂಡ ಕರಿತೀವಿ. ಬ್ಯಾಂಕಿಂಗ್ ರಚನೆಯಲ್ಲಿ ಕೊನೆಯ ರೆಸಾರ್ಟ್ನ ಸಾಲಗಾರ ಸಮೇತ ಇದೇ ಆಗಿರುತ್ತೆ. UDYAMI ಎಂಬ ಸಹಾಯವಾಣಿ ಈ ಕೆಳಗಿನ ಯಾವುದಕ್ಕಿದೆ? ಇದು ಸೂಕ್ಷ್ಮ ಅಥವಾ ಮಧ್ಯಮ ಶ್ರೇಣಿಯ ಉದ್ಯಮಗಳಿಗೆ ಅನುಕೂಲವನ್ನು ರೂಪಿಸುವ ಸಲುವಾಗಿ ಸ್ಥಾಪಿತವಾಗಿರುವಂತಹ ಸಹಾಯವಾಣಿಯಾಗಿದೆ UDYAMI. ಈ ಕೆಳಗಿನ ಯಾವ ಪ್ರಸಿದ್ಧ ಅಂಕಣಕಾರ ಮುಂಚೆ ಹೂಡಿಕೆದಾರ ಬ್ಯಾಂಕರ್ ಆಗಿದ್ದರು? ಅಂದ್ರೆ ಲೇಖಕರಾಗುವುದಕ್ಕಿಂತ ಮುಂಚೆ ಆತ ಹೂಡಿಕೆದಾರ ಬ್ಯಾಂಕರ್ ಆಗಿ ಕೆಲಸವನ್ನು ನಿರ್ವಹಿಸಿರ್ತಾರೆ ಅಂತ ಪ್ರಸಿದ್ಧ ಅಂಕಣಕಾರ ಚೇತನ್ ಭಗತ್. 5 Point to Someone, ಆಫ್ ಗರ್ಲ್ಫ್ರೆಂಡ್, 3 Idiots ಎನ್ನುವಂತಹ ಸಿನಿಮಾಗಳಾಗಿರುವಂತಹ ಕಾದಂಬರಿಗಳನ್ನು ರಚನೆ ಮಾಡಿದಂತಹ ಪ್ರಸಿದ್ಧ ಇಂಗ್ಲಿಷ್ ಕಾದಂಬರಿಕಾರ ಚೇತನ್ ಭಗತ್ ರವರು ಮೂಲತಃ ಹೂಡಿಕೆದಾರ ಬ್ಯಾಂಕರ್ ಆಗಿ ಕೂಡ ಕೆಲಸವನ್ನ ನಿರ್ವಹಿಸಿದ್ದರು. ಈ ಕೆಳಗಿನಗಳಲ್ಲಿ ಸಂಪೂರ್ಣವಾಗಿ ಭಾರತೀಯರು ನಿರ್ವಹಿಸಿದ ಮೊದಲ ಬ್ಯಾಂಕ್ ಯಾವುದು? ಪಂಜಾಬ್ ನ್ಯಾಷನಲ್ ಬ್ಯಾಂಕ್. 1894ರಲ್ಲಿ ಇದನ್ನ ಲಾಲಾ ಲಜಪತ್ ರಾಯ್ ರವರು ಸ್ಥಾಪನೆಯನ್ನು ಮಾಡ್ತಾರೆ. ದೇಶದ ಮೊಟ್ಟ ಮೊದಲ ಭಾರತೀಯ ವಾಣಿಜ್ಯ ಬ್ಯಾಂಕ್ ಎನ್ನುವಂತ ಖ್ಯಾತಿಯನ್ನು ಪಡೆದಿರುವಂತದ್ದು ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಆಗಿದೆ. 1990ರಲ್ಲಿ ಆವಿಷ್ಕರಿಸಿದ ಮೊದಲ ವೆಬ್ ಬ್ರೌಸರ್ ಯಾವುದು? ನೆಕ್ಸಸ್. ಇದನ್ನ ಬರ್ನಸ್ ಲೀ ಎನ್ನುವಂತವನು ಸೃಷ್ಟಿಯನ್ನ ಮಾಡ್ತಾನೆ. ಅದಾದ ನಂತರ 1993ರಲ್ಲಿ ಮೊಸಾಯಿಕ್, 1995ರಲ್ಲಿ ಮೈಕ್ರೋಸಾಫ್ಟ್ನಿಂದ ಇಂಟರ್ನೆಟ್ ಎಕ್ಸ್ಪ್ಲೋರರ್ ಸೃಷ್ಟಿಗೊಳ್ಳುತ್ತೆ. ಇವೆಲ್ಲವೂ ಸಮೇತ ವೆಬ್ ಬ್ರೌಸರ್ಗಳಾಗಿದ್ದಾವೆ. ಸ್ನೇಹಿತರೆ, ಇದಾಗಿತ್ತು ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಪಟ್ಟ ಟಾಪ್ 50 ಪ್ರಶ್ನೆಗಳ ಮಾಹಿತಿ ವಿಡಿಯೋ. ವಿ ಹೋಪ್ ದಟ್ ಈ ಒಂದು ವಿಡಿಯೋ ತಮಗೆ ಇಷ್ಟ ಆಗಿರ್ಬೋದು. ಈಗ ನಿಮಗಾಗಿ 2 ಪ್ರಶ್ನೆಗಳು, ಇವುಗಳ ಉತ್ತರವನ್ನು ಕಮೆಂಟ್ನಲ್ಲಿ ನೀಡಿ. ರಾಮಚರಿತ ಮಾನಸ ಕೃತಿಯನ್ನು ರಚಿಸಿದವರು ಯಾರು? 2ನೇ ಪ್ರಶ್ನೆ, ನಾಡೋಜ ಪ್ರಶಸ್ತಿಯನ್ನು ನೀಡುವ ವಿಶ್ವವಿದ್ಯಾಲಯ ಯಾವುದು? ಈ 2 ಪ್ರಶ್ನೆಗಳಿಗೂ ಕಮೆಂಟ್ನಲ್ಲಿ ಉತ್ತರವನ್ನು ನೀಡಿ. ಮುಂದಿನ ಮತ್ತೊಂದು ಉಪಯುಕ್ತ ವಿಡಿಯೋದೊಂದಿಗೆ ತಮ್ಮನ್ನು ಭೇಟಿಯಾಗೋಣ. ಧನ್ಯವಾದಗಳು.